ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿಬಿಟ್ಟು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಆ್ಯಂಡ್ ಇನ್ನೊಂದು ಏನಂತಂದರೆ, ಒಂದು ಬೇರೆಯವ್ರ ಇನ್ಸ್ಟಾಗ್ರಾಮ್ ಹ್ಯಾಕ್ ಆದರೆ ಹೇಗೆ ನೀವು ರಿಪೋರ್ಟ್ ಮಾಡೋದು, ಆ್ಯಂಡ್ ಇನ್ನೊಂದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗದೆ ಇರೋ ಥರ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆ ಗಾಯ್ಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ನೋಡಿ, ಈ ಥರ ಬಂದರೆ ಹ್ಯಾಕ್ ಆಗಿದೆ ನೋಡಿ, ಅವರ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಸ್ಪೆಸಿಫಿಕೇಷನ್ ಅಲ್ಲೇನೋ ಇದೆ ನೋಡಿ, ಅದನ್ನು ಫಸ್ಟ್ ಆಪ್ಷನ್ ಇದೆಯಲ್ವ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಫೋಟೋಸ್ ಆದರೂ ಇದ್ದರೂ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ನಿಮ್ಮ ಜೊತೆ ಏನು ಡಾಕ್ಯುಮೆಂಟ್ ಇದೆ ಅದನ್ನ ಅಪ್ಲೋಡ್ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಏನಕ್ಕೋಸ್ಕರ ಅಂದರೆ ನಿಮ್ಮ ಅಕೌಂಟ್ ಏನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಕೇಳ್ತಾರೆ. ಅಲ್ಲಿ ಲಾಸ್ಟ್ ಥರ್ಡ್ ಒನ್ ಆಪ್ಷನ್ ಇದೆಯಲ್ವಾ, ಹ್ಯಾಕ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಆಗುತ್ತೆ. ಏನು ಹ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಪೋಸ್ಟ್ ಆ್ಯಂಡ್ ಸ್ಟೋರೀಸ್ ಅಂತ ಹ್ಯಾಕ್ ಆಗಿರೋದು. ಆ್ಯಕ್ಚುಲಿ ಅದು ಪೋಸ್ಟ್ ಆ್ಯಂಡ್ ಸ್ಟೋರೀಸ್ ಅಂತ ಅವ್ರು ಹಾಕ್ತಾ ಇದ್ದಾರಲ್ವ, ಹಾಗಾಗಿ ನೀವು ಪೋಸ್ಟ್ ಆ್ಯಂಡ್ ಸ್ಟೋರೀಸ್ ಅಂತ ಅಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟು ಬ್ಯಾಕ್ ಬರ್ತಾ ಹೋಗಿ. ನೀವು ಬ್ಯಾಕ್ ಬಂದಾಗ ನಿಮಗೆ ಒಂದಷ್ಟು ಅಂದರೆ ನಿಮ್ಮ ಒಂದು ರಿಕ್ವೆಸ್ಟ್ ಇದೆಯಲ್ವಾ ಅದು ಆಲ್ರೆಡಿ ಸಬ್ಮಿಟ್ ಆಗಿರುತ್ತೆ. ನೀವು ಬ್ಯಾಕ್ ಬಂದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ ಗೈಸ್, ಇದು ಇಷ್ಟು ಪ್ರೋಸೆಸ್ ನೋಡಿ. ನೀವು ಇವಾಗ ಬ್ಯಾಕ್ ಬರ್ತಾ ಇದ್ದೀನಿ ನಾನು. ಸೊ ಆಲ್ರೆಡಿ ಅದು ಸಬ್ಮಿಷನ್ ಅಂತ ಬಂದುಬಿಡುತ್ತೆ. ಓಕೆ, ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಕೌಂಟ್ ಹ್ಯಾಕ್ ಆಗದೆ ಇರೋ ಥರ ಹೇಗೆ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ನ ಸೆಕ್ಯೂರಿಟಿಯಾಗಿ ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ. ನೆಕ್ಸ್ಟ್ ಬಂದುಬಿಟ್ಟು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಸರ್ಚ್ ಬಾರಲ್ಲಿ ಸೆಕ್ಯೂರಿಟಿ ಚೆಕಪ್ ಅಂತ ನೀವು ಸರ್ಚ್ ಕೊಟ್ಟಾದಮೇಲೆ ಸೆಕ್ಯೂರಿಟಿ ಚೆಕಪ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಯಾವ ಅಕೌಂಟ್ಗೆ ನೀವು ಸೇಫ್ಟಿಯನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಇಲ್ಲಿ ನಾನು ಆಲ್ರೆಡಿ ಚೇಂಜ್ ಮಾಡಿದ್ದೀನಿ. ನೀವು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹಳೆ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಹೊಸ ಪಾಸ್ವರ್ಡು, ಇಮೇಲು, ಫೋನ್ ನಂಬರ್ ಮತ್ತು 2 ಸ್ಟೆಪ್ ವೆರಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೊಂದು ಮಾಡಿಬಿಡಿ. ಓಕೆನಾ, ಇಷ್ಟು ಮಾಡಿದ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.